ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಉಪೇಂದ್ರ ಅವರ UI ಸಿನಿಮಾ ರಿಲೀಸ್ ಆಗಿದೆ. ಅದೇ ನಿಮ್ಮ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ರಿವ್ಯೂ ಕೊಡೋದಕ್ಕೆ ಆಗಲ್ಲ. ಇಲ್ಲಿ ಪ್ರಶ್ನೆ ಇರೋದು ಈ ಸಿನಿಮಾ ಅರ್ಥ ಆಯ್ತಾ ಅಥವಾ ಅರ್ಥ ಆಗಲ್ವಾ ಅನ್ನೋದು. ಹಾಗಾಗಿ ನನಗೆ ಅರ್ಥ ಆಗಿದ್ದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಿಮಗೆ ಅರ್ಥ ಆಗಬೇಕಾಗಿರೋದನ್ನ ಸಿನಿಮಾ ನೋಡಿ ನೀವೇ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಉಪೇಂದ್ರ ಅವರ ಉಪೇಂದ್ರ ಸೂಪರ್ ಮತ್ತು ಉಪ್ಪಿ 2 ಸಿನಿಮಾಗಳಲ್ಲಿ ಕಥೆ ಜೊತೆಗೆ ವಿಷಯ ಕೂಡ ಇರ್ತಾ ಇತ್ತು. ಸಿನಿಮಾದ ಕಥೆ ಜೊತೆಗೇನೆ ಅಂಡರ್ ಕರೆಂಟ್ ಅಲ್ಲಿ ಪ್ರೇಕ್ಷಕ ಡಿಕೋಡ್ ಮಾಡಿಕೊಳ್ಳಬೇಕಾಗಿದ್ದಂತಹ ಫಿಲಾಸಫಿ ಕೂಡ ಇರ್ತಾ ಇತ್ತು. ಹಾಗಾಗಿ ಅವೆಲ್ಲವೂ ಎಂಟರ್ಟೈನಿಂಗ್ಲಿ ಇಂಟರಾಕ್ಟಿವ್ ಸಿನಿಮಾಗಳಾಗಿದ್ವು. ಆದರೆ UI ನಲ್ಲಿ ಡಿರೆಕ್ಟ್ ವಿಷಯವನ್ನೇ ತೋರಿಸಿದ್ದಾರೆ. ಇಲ್ಲೂ ಎಂಟರ್ಟೈನ್ಮೆಂಟ್ ಇದೆ. ಅದು ನೀವು ಸಿನಿಮಾ ನೋಡ್ತಾ ನಿಮ್ಮನ್ನ ನೀವು ಎಷ್ಟರ ಮಟ್ಟಿಗೆ ಇಂಟರಾಕ್ಟ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಇದು U&I ಸಿನಿಮಾ. ನನಗಂತೂ ಸಿನಿಮಾ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಅಂಡ್ ಹಾಗೇನೆ ಈ ಸಿನಿಮಾದಲ್ಲಿ ತೋರಿಸಿರೋದು ನಿಮ್ಮ ಮತ್ತು ನಮ್ಮ ವಿಷಯ. ಮನುಕುಲ ಸೃಷ್ಟಿಯಾಗಿ ಇಲ್ಲಿಯ ತನಕ ನಡೆದು ಬಂದ ವಿಷಯ, ನಮಗೆ ನಿಮಗೆ ಎಲ್ಲ ಕೊಟ್ಟಿರುವ ಪ್ರಕೃತಿಯ ಶ್ರೇಷ್ಠತನ ಅರ್ಥ ಮಾಡ್ಕೊಳ್ಳದೆ ಆಸೆ ಆಮಿಷಗಳಿಗೆ ಬುದ್ಧಿ ಕೊಟ್ಟು ಪ್ರಕೃತಿಯನ್ನ ಅತ್ಯಾಚಾರ ಮಾಡಿದ ವಿಷಯ, ದೇವರು ಧರ್ಮ ಜಾತಿ ಮೇಲು ಕೀಳು ಎಂಬ ಸಂಕೋಲೆಯಲ್ಲಿ ನಮ್ಮನ್ನ ನಾವೇ ಬಂಧಿಸಿಕೊಂಡು ಮನುಷ್ಯತ್ವವನ್ನೇ ಮರೆತ ವಿಷಯ, ಮನುಷ್ಯತ್ವವನ್ನ ಅರಿತು ಮಾನವತೆಯನ್ನ ಜೀವನದ ಸತ್ಯವನ್ನ ಸಾರಿದ ಬುದ್ಧ ಬಸವಣ್ಣ ಜೀಸಸ್ರ ತತ್ವಗಳನ್ನ ನಮಗೆ ಬೇಕಾದ ಹಾಗೆ ಮಿಸ್ಇಂಟರ್ಪ್ರಿಟ್ ಮಾಡಿಕೊಂಡು ನಾವು ನೀವು ಬದುಕುತ್ತಿರುವ ವಿಷಯ, ನಮ್ಮದು ದೊಡ್ಡದು ಅವರದ್ದು ಚಿಕ್ಕದು ಅನ್ನೋ ತಾರತಮ್ಯ ನೀತಿಯನ್ನ ನಮ್ಮ ತಲೆಯಲ್ಲಿ ತುಂಬಿ ನಮ್ಮನ್ನೇ ಡಿವೈಡ್ ಮಾಡಿ ನಮ್ಮನ್ನೇ ಆಳುಗಳನ್ನಾಗಿ ಮಾಡಿಕೊಂಡು ಆಳುತ್ತಿರುವ ನಾವೇ ಆಯ್ಕೆ ಮಾಡಿದ ರಾಜಕೀಯ ಪುಂಡರ ವಿಷಯ. ಮಾಡಬೇಕಾಗಿರೋ ಬಹುಮುಖ್ಯ ಕೆಲಸಗಳು ತುಂಬಾ ಇದ್ರೂ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಕ್ರಿಕೆಟ್, ಸ್ಕ್ಯಾಂಡಲ್, ಸ್ಕ್ಯಾಮ್, ಬಿಗ್ ಬಾಸ್, ಸಿನಿಮಾ, ಸ್ಟಾರ್ಸ್ ಅನ್ನೋದ್ರಲ್ಲೇ ಮುಳುಗಿರುವ ನಿಮ್ಮೆಲ್ಲರ ವಿಷಯ. ಇದೆಲ್ಲದ್ರ ಜೊತೆಗೆ ನಮ್ಮ ಮನಸ್ಸು ಹೃದಯ ಏನ್ ಹೇಳುತ್ತೋ ಅದನ್ನ ಫೋಕಸ್ ಮಾಡದೇನೆ ಸಮಾಜದ ಕಟ್ಟುಪಾಡುಗಳಿಗೆ ಹೆದರಿ ನಮ್ಮ ತನವನ್ನೇ ಮರೆತು ನಾವು ನೀವು ಬದುಕ್ತಾ ಇರೋ ವಿಷಯ. ಒಬ್ಬ ಮನುಷ್ಯನಾಗಿ ನಮ್ಮ ತಲೆಗೆ ಬಿಟ್ಕೊಂಡಿರುವಂತಹ ಹುಳಗಳನ್ನೆಲ್ಲ ತಲೆಯಿಂದ ಕಿತ್ತು ಹಾಕಿ ಥಿಯೇಟರಿಂದ ಹೊರಗೆ ಬರುವಾಗ ಜ್ಞಾನೋದಯ ಮಾಡಿಸುವಂತಹ ವಿಷಯ. ಈ ರೀತಿ ಒಂದೇ ಸಿನಿಮಾದಲ್ಲಿ ಇಷ್ಟೊಂದು ಲೇಯರ್ನ ಇಷ್ಟು ಬೋಲ್ಡ್ ಆಗಿ ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ ಇರೋದು ಕೇವಲ ಉಪೇಂದ್ರ ಅವರಿಗೆ ಮಾತ್ರ ಸಾಧ್ಯ. ಅವರ ವಿಷನ್ ಮತ್ತು ಎಕ್ಸಿಕ್ಯೂಷನ್ ಸ್ಕಿಲ್ಸ್ಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ಇಷ್ಟೊಂದು ಲೇಯರ್ಸ್ ಇರುವಂತಹ ಸಿನಿಮಾನ ಹೇಳೋದಕ್ಕೆ UI ವರ್ಲ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಅದೇ ನಿಮ್ಮ ವರ್ಲ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಡೆಯುವಂತಹ ನೋಡುವಂತಹ ಪ್ರತಿ ವಿಷಯ ಕೂಡ ನಮ್ಮ ಮೆದುಳಿನಲ್ಲೇ ನಡೀತಾ ಇರುತ್ತೆ. ಹಾಗಾಗಿ ನಿಮ್ಮ ತಿಳುವಳಿಕೆಯ ಮಟ್ಟದ ಮೇಲೆ ಈ ಸಿನಿಮಾ ಎಂಟರ್ಟೈನಿಂಗ್ ಅಂತ ಅನ್ನಿಸ್ತಾ ಹೋಗುತ್ತೆ. ಇನ್ನು ಈ UI ವರ್ಲ್ಡ್ ನಲ್ಲಿ ಸತ್ಯಯುಗ ರೆಪ್ರೆಸೆಂಟ್ ಮಾಡೋದಕ್ಕೆ ಸತ್ಯನೂ ಇದ್ದಾನೆ, ಕಲಿಯುಗವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಕಲಿಯುಗದ ಅಂತ್ಯಕ್ಕೆ ಕಾರಣವಾಗುವ ಕಲ್ಕಿನೂ ಇದ್ದಾನೆ. ಹಾಗೇನೆ ಉಪ್ಪಿ ಡೈರೆಕ್ಷನ್ ಸಿನಿಮಾದಲ್ಲಿ ನಾವು ನೀವು ಎಕ್ಸ್ಪೆಕ್ಟ್ ಮಾಡುವಂತಹ ವಿಡಂಬನಾತ್ಮಕ ಸಂಭಾಷಣೆಗಳು, ಸೀಕ್ವೆನ್ಸಸ್ಗಳು ತುಂಬಾ ಚೆನ್ನಾಗಿವೆ. ಇವನು ಹೋಗ್ತಾ ಇರೋ ಸ್ಪೀಡ್ ನೋಡ್ತಾ ಇದ್ರೆ ಒಸಾಮಾ ಬಿನ್ ಲ್ಯಾಡನ್ ಆಗ್ತಾನೆ ಅನ್ನೋದಾಗಿರಬಹುದು. ನೀನು ನಂತರ ಆಗ್ಬೇಡ, ಮಾಸ್ ಕಮರ್ಷಿಯಲ್ ಹೀರೋ ಆಗಿ ಚೆನ್ನಾಗಿ ಎಂಜಾಯ್ ಮಾಡು, ಅದೇ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದಾಗಿರಬಹುದು. ಒಳ್ಳೆತನ ಕಂಡ್ರೆ ನನಗಾಗಲ್ಲ ಅನ್ನೋದಾಗಿರಬಹುದು. ಪ್ರಾಣಿಗಳು ಸೀಸನಲ್ಲಿ ಸೆಕ್ಸ್ ಮಾಡ್ತವೆ, ಆದರೆ ಮನುಷ್ಯ ಎಲ್ಲ ಸೀಸನ್ನಲ್ಲೂ ಸೆಕ್ಸ್ ಮಾಡ್ತಾನೆ ಅನ್ನೋದಾಗಿರಬಹುದು. ನೀವೆಲ್ಲರೂ ಈ ಸಿನಿಮಾ ನೋಡೋದಕ್ಕೆ ಬಂದಿರೋದು ಇವನು ಯಾವಾಗ ಕೊಚ್ತಾನೆ, ಕೊಲ್ತಾನೆ, ರಕ್ತ ಹೇಗಾರುತ್ತೆ ಅನ್ನೋದನ್ನ ನೋಡೋದಕ್ಕೆ ಹೊರತು ನಾನು ಹೇಳ್ತಾ ಇರೋ ವಿಷಯ ಅರ್ಥ ಮಾಡ್ಕೊಳ್ಳೋದಕ್ಕಲ್ಲ ಅನ್ನೋದಾಗಿರಬಹುದು. ಇಂಥ ವಿಷಯಗಳು ಸಿನಿಮಾದಲ್ಲಿ ಸಾಕಷ್ಟಿವೆ. ಉಪ್ಪಿ ಆಸ್ ಯೂಶುವಲ್ ಯಾವುದೇ ಸಿದ್ಧ ಸೂತ್ರಗಳಿಗೆ ಜೋತ್ ಬೀಳದೇನೆ ಒಂದು ಮಲ್ಟಿ ಲೇಯರ್ಡ್ ಇಂಟರಾಕ್ಟಿವ್ ಕಮರ್ಷಿಯಲ್ ಸಿನಿಮಾ ಅನ್ನುವಂತಹ ಹೊಸ ಜಾನರ್ ಅನ್ನ ಈ ಸಿನಿಮಾ ಮೂಲಕ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರ ಆಕ್ಟಿಂಗ್ ಬಗ್ಗೆ ಹೇಳೋದಕ್ಕೇನಿದೆ, ನಿಮಗೆ ಎಲ್ಲ ಗೊತ್ತಿರುತ್ತೆ. ಅವರೇ ಬರೆದಿರುವಂತಹ ಕಥೆ ಮತ್ತು ಪಾತ್ರವನ್ನ ಅವರೇ ಸರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಅಂತ ಮಾತ್ರ ನಾನು ಹೇಳ್ಬೋದು. ಇನ್ನು ಉಪೇಂದ್ರ ಅವರನ್ನ ಹೊರತುಪಡಿಸಿದ್ರೆ ರವಿಶಂಕರ್, ಗುರುಪ್ರಸಾದ್, ಸಾಧು ಕೋಕಿಲ ಎಲ್ಲರೂ ಕೊಟ್ಟ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಒಂದೊಂದು ಪಾತ್ರವೂ ಕೂಡ ಸಿಸ್ಟಮ್ನ ಒಂದು ವರ್ಗವನ್ನ ಸಿಂಬಲೈಸ್ ಮಾಡುತ್ತೆ. ಇಂಟರ್ವಲ್ ಬ್ಲಾಕ್ ಅಲ್ಲಿ ನಮ್ಮ ಬಗ್ಗೆ ನಮಗೇನೆ ಒಂದು ಸೀಕ್ರೆಟ್ ರಿವೀಲ್ ಆಗುತ್ತೆ. ಇಂಟರ್ವಲ್ ಆದ್ಮೇಲೆ ಸಿನಿಮಾ ನಮ್ಮ ಜೊತೆಗೇನೆ ಇಂಟರಾಕ್ಟ್ ಮಾಡೋದಕ್ಕೆ ಲಿಟ್ರಲಿ ಶುರು ಮಾಡುತ್ತೆ. ಈ ರೀತಿಯ ಐಡಿಯಾನ ಉಪೇಂದ್ರ ಪೇಪರ್ ಮೇಲೆ ವಿಜುವಲೈಸ್ ಮಾಡಿರುವಂತಹ ಅವರ ಒಂದು ರೈಟಿಂಗ್ ಸ್ಕಿಲ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಚಿತ್ರದ ಮೊದಲ ಫ್ರೇಮ್ನಿಂದ ಕೊನೆ ಫ್ರೇಮ್ ತನಕ ಉಪ್ಪಿ ಸಿಗ್ನೇಚರ್ ಎದ್ದು ಕಾಣುತ್ತೆ. ಆದರೆ ಅದನ್ನು ಟೆಕ್ನಿಕಲಿ ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಕೂಡ ಬ್ರಿಲಿಯಂಟ್ ಅಂತಾನೆ ಹೇಳಬೇಕಾಗುತ್ತೆ. ಸಿನಿಮಾದ ಮೇಕಿಂಗ್, VFX, ವಿಜುವಲ್ ರೆಪ್ರೆಸೆಂಟೇಷನ್ ಅದ್ಭುತವಾಗಿದೆ. ಇಂಟರ್ವಲ್ ನಂತರ ಬರುವಂತಹ ಫೈಟ್ನ ಬಹಳ ಕ್ರಿಯೇಟಿವ್ ಆಗಿ ಕನ್ವಿನ್ಸಿಂಗ್ ಆಗಿ ತೋರಿಸಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾದ ಬಿಗ್ಗೆಸ್ಟ್ ಹೈಲೈಟ್ ಅಲ್ಲ,
ಬಿಗ್ಗೆಸ್ಟ್ ಇಂಟರಾಕ್ಷನ್ ಅಂತಾನೆ ಹೇಳ್ಬೋದು. ನಮ್ಮನ್ನ ನಾವು ಈ ಸಿನಿಮಾ ಜೊತೆಗೆ ಇಂಟರಾಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅವರ ಪಾತ್ರ ತುಂಬಾ ದೊಡ್ಡದಿದೆ. ಇನ್ನು ಹೀರೋಯಿನ್ ರೇಷ್ಮಾ ಅವರ ಪಾತ್ರದ ಬಗ್ಗೆ ಕೆಲವರಿಗೆ ಕನ್ಫ್ಯೂಷನ್ ಇದೆ. ಈ ಪಾತ್ರ ದೇಶದಲ್ಲಿ ಸತ್ಯವನ್ನ, ಡೆಮಾಕ್ರಸಿಯನ್ನ ಇಷ್ಟಪಡುವಂತಹ ಪಾತ್ರ. ಎಲ್ಲ ಸರಿಯಾಗಿರ್ಬೇಕು, ಎಲ್ಲ ನ್ಯಾಯಯುತವಾಗಿ ನಡಿಬೇಕು ಅಂತ ಅಂದ್ಕೊಳ್ಳುವಂತಹ ಪಾತ್ರ. ಆದ್ರೆ ಸತ್ಯವನ್ನ ಫೇಸ್ ಮಾಡೋದಕ್ಕೆ ಈ ಪಾತ್ರಕ್ಕೆ ಧೈರ್ಯ ಇರಲ್ಲ. ಎಲ್ಲ ಕೈ ಮೀರಿ ಹೋಗಿ ಸತ್ಯವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಸ್ಥಿತಿ ಬಂದಾಗ ಸತ್ಯ ಸತ್ ಹೋಗುತ್ತೆ, ತಾನು ಕೂಡ ಜಾಗ ಖಾಲಿ ಮಾಡಬೇಕಾಗತ್ತೆ. ಒಟ್ನಲ್ಲಿ ಸ್ನೇಹಿತರೆ, ನಿಮ್ಮ ಬುದ್ಧಿಗೆ, ಯೋಚನಾ ಶಕ್ತಿಗೆ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ಕಿಚ್ಚು ಹಚ್ಚುವ ದಡ್ಡರಿಗೆ ಮಾತ್ರ ಮಾಡಿರುವಂತಹ ಈ ಸಿನಿಮಾನ ಮತ್ತೆ ಮತ್ತೆ ನೋಡಿ ಬುದ್ಧಿವಂತರಾಗಿ. ಇಲ್ಲ ಅಂತಂದ್ರೆ ಇವತ್ತು ಬೆಳಗ್ಗೆ ಅಷ್ಟೇ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ನ ಅಪ್ಡೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿಕೊಂಡು ಎಂಜಾಯ್ ಮಾಡಿ. ನಮಸ್ತೆ.